ಘಮ 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 ಅಂತಿದೆ. ಮಾಡ್ತಿದ್ದಂಗೆನೆ ಅರ್ಧ ಪಿಕಲ್ ಗುಳುಮ್ ಸ್ವಾಹ. ಇದನ್ನ ನೀವು ಆರಾಮಾಗಿ ಒಂದು 5-6 ತಿಂಗಳು ಇಟ್ಕೊಂಡು ತಿನ್ಬೋದು. ಅಂದ್ರೆ ಫುಲ್ ಕಂಪ್ಲೀಟ್ ಫ್ರೈ, ಗರಂ ಗರಂ ಅನ್ನೋ ತರ. ಈ ಘಮ ಇದ್ರ ಮುಂದೆ ಏನಿಲ್ಲ ರೀ, ಅಲ್ಟಿಮೇಟ್ ಆಗಿದೆ. ಇನ್ನು ಏನ್ ನೋಡ್ತಾ ಇದ್ದೀರಾ, ಇನ್ನು ಇದೆ ಮುಗೀತು. ಹಾಯ್ ಹಲೋ ನಮಸ್ತೆ ನಮಸ್ಕಾರ ನೆಂಟ್ರೆ, ರಾಘುಸ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮೆಲ್ಲರ ಪ್ರೀತಿಯ ರಾಘವೇಂದ್ರ. ಇವತ್ತು ನಮ್ಮ ರಾಘುಸ್ ಕಿಚನ್ ಅಲ್ಲಿ ನಾವು ಮಾಡ್ತಾ ಇರೋ ರೆಸಿಪಿ ಬಂದು ಟೂನಾ ಫಿಶ್ ಪಿಕಲ್. ಎಸ್, ಊಟ ಅಂದ್ರೆ ಉಪ್ಪಿನಕಾಯಿ ಇರಲೇಬೇಕು. ಅದ್ರಲ್ಲಿ ಉಪ್ಪಿನಕಾಯಲ್ಲಿ ತರಾವರಿ ಉಪ್ಪಿನಕಾಯಿಗಳಿರುತ್ತೆ. ಈಗ ಫಿಶ್ ಪಿಕಲ್, ಚಿಕನ್ ಪಿಕಲ್, ಪ್ರಾನ್ಸ್ ಪಿಕಲ್, ಎಲ್ಲದರಲ್ಲೂ ಪಿಕಲ್ ನ ಮಾಡ್ತಾ ಇದ್ರೂ ಕೂಡ. ಸೊ ಅದಕ್ಕೋಸ್ಕರ ನಾವಿವತ್ತು ಟೂನಾ ಫಿಶ್ ಪಿಕಲ್ ನ ಹೇಗ್ ಮಾಡೋದು ಇನ್ ಈಸಿ ವೇ ಅಂತ ತೋರಿಸ್ತಾ ಇದೀವಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಬರ್ಕೊಳ್ಳಿ. ಟೂನಾ ಫಿಶ್ 1 kg, ಬೆಳ್ಳುಳ್ಳಿ 5 ಗಡ್ಡೆ, ಒಣಮೆಣಸಿನಕಾಯಿ, ಶುಂಠಿ 2.5 ಇಂಚು, ಮೆಂತ್ಯ 4ರಿಂದ 5 ಸ್ಪೂನ್, ಸಾಸಿವೆ, ಅರಿಶಿಣ ಪುಡಿ, ಖಾರದ ಪುಡಿ, ವಿನೇಗರ್. ಫಸ್ಟ್ ಚೆನ್ನಾಗಿ ತೊಳೆದಿರೋ ಟೂನಾ ಫಿಶ್ಗೆ ಸ್ವಲ್ಪ ಚಿಲ್ಲಿ ಪೌಡರು, ಸ್ವಲ್ಪ ಅರಿಶಿನ ಪುಡಿ, 2 ಸ್ಪೂನ್ ಉಪ್ಪು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನ ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ಟಿದೀವಿ. ಇದನ್ನ ಸ್ವಲ್ಪ ಹೊತ್ತು ಹಿಂಗೆ ಇಡೋಣ. ಇದಕ್ಕಿಂತ ಮುಂಚೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಹಾಕೋದು ಬನ್ನಿ, ಅದಕ್ಕೆ ಏನೇನು ಹಾಕಬೇಕು ಅಂತ ತೋರಿಸ್ತೀನಿ. ಈಗ ಪ್ಯಾನನ್ನು ಬಿಸಿ ಮಾಡ್ಕೋಬೇಕು. ನಾವು ಬಿಸಿ ಮಾಡ್ಕೊಂಡಿರೋ ಪ್ಯಾನಿಗೆ 4 ಸ್ಪೂನು ಮೆಂತೆಕಾಳು ಹಾಕೋಬೇಕು. 4 ಸ್ಪೂನ್ ಮೆಂತೆಕಾಳನ್ನು ಪ್ಯಾನ್ಗೆ ಹಾಕ್ಕೊಂಡು ಅದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಡ್ರೈ ರೋಸ್ಟ್ ಆಗಿರೋ ಒಂದು ಮೆಂತೆಕಾಳನ್ನ ಒಂದು ಕಡೆ ಹಾಕ್ಕೊಂಡ್ವಿ. ಅದಕ್ಕೆ ಇವಾಗ ಸಾಸಿವೆ, ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು ಅದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು ಚೆನ್ನಾಗಿ. ಹಾಕೊಂಡಿರೋ ಸಾಸಿವೆನೂ ಅಷ್ಟೇ ಇದಕ್ಕೆ ಹಾಕೊಂಡಿದ್ದೀನಿ. ಈಗ ಬ್ಯಾಡಗಿ ಮೆಣಸಿನಕಾಯಿ ಇದನ್ನು ಕೂಡ ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಡ್ರೈ ರೋಸ್ಟ್ ಮಾಡಿರೋ ಒಣ ಮೆಣಸನ್ನು ಒಂದು ಕಡೆ ಹಾಕ್ಕೊಂಡೆ. ಇದಕ್ಕೆ 2 ಪೀಸ್ ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ. 3ರಿಂದ 4 ಲವಂಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸುಮ್ಮನೆ ಒಂದು ಫ್ಲೇವರಿಗೆ ಅಷ್ಟೇ ಅದು. ಎಸ್, ಈಗ ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಂಡ್ಬಿಡೋಣ. ಒಣಮೆಣಸಿನಕಾಯಿ, ಆಮೇಲೆ ಹುರಿದಿರ್ತಕ್ಕಂತಹ ಎಲ್ಲ ಐಟಮ್ಸ್ನ ಮಿಕ್ಸಿ ಜಾರಿಗೆ ಹಾಕಬೇಕು. ಶುಂಠಿ ಹಾಗೂ ಬೆಳ್ಳುಳ್ಳಿ, ಇದನ್ನ ಗ್ರೈಂಡ್ ಮಾಡ್ಕೊಂಡ್ಬಿಡೋಣ. ಇದರ ಒಂದು ಕನ್ಸಿಸ್ಟೆನ್ಸಿ ಹೇಗಿದೆ ಅಂತ ನೀವು ಚೆಕ್ ಮಾಡಿಕೊಂಡು ಇದಕ್ಕೆ ನೀರು ಹಾಕಬಾರ್ದು, ವಿನೆಗರ್ನ ಹಾಕಿ ಸ್ವಲ್ಪ ರುಬ್ಬೇಕು. ಎಸ್, ಈಗ ನಾವು ಪೇಸ್ಟ್ ರೆಡಿ ಆಗಿದೆ. ಇದನ್ನ ಪಕ್ಕದಲ್ಲಿ ಇಟ್ಕೊಂಡ್ಬಿಡೋಣ. ಈಗ ಪ್ಯಾನನ್ನು ಇಟ್ಕೊಳ್ಳೋಣ. ಪ್ಯಾನನ್ನು ಹೀಟ್ ಮಾಡೋಣ. ಪ್ಯಾನ್ ಬಿಸಿ ಆಗ್ತಿದ್ದ ಹಾಗೇನೆ ಅದಕ್ಕೆ ಈಗ ಫಸ್ಟ್ ಹಾಕ್ಬೇಕಾಗಿರೋದು ನಾವು ಆಯಿಲ್. ಎಣ್ಣೆ ಬಿಸಿ ಆಗ್ತಿದ್ದ ಹಾಗೇನೆ ನಾವಿಲ್ಲಿ ಮ್ಯಾರಿನೇಟ್ ಮಾಡ್ಕೊಂಡಿರೋ ಟೂನಾ ಫಿಶ್ನ ಅದಕ್ಕೆ ಹಾಕೋಣ.
ಎಸ್, ಇವಾಗ ಟೂನಾ ಫಿಶ್ನ ಚೆನ್ನಾಗಿ ಫ್ರೈ ಮಾಡಿ ಪಕ್ಕದಲ್ಲಿ ಇಟ್ಕೊಂಡಿದ್ದೀವಿ. ಅಂದರೆ ಫುಲ್ ಕಂಪ್ಲೀಟ್ ಫ್ರೈ, ಗರಂ ಗರಂ ಅನ್ನೋ ಥರ. ಆ್ಯಂಡ್ ಅದೇ ಎಣ್ಣೆಗೆ ನಾವು ಎಣ್ಣೆ ಬಿಸಿ 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 ಇದ್ದಾಗಲೇ ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು ಫ್ರೈ ಮಾಡಬೇಕು. ಸಾಸಿವೆ, ಆಮೇಲೆ ಚಿಕ್ಕದಾಗಿ ಹೆಚ್ಚಿರೋ ಗಾರ್ಲಿಕ್, ಆ್ಯಂಡ್ ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು. ಆಮೇಲೆ ಅವಾಗ ರುಬ್ಕೊಂಡಿರೋ ಪೇಸ್ಟ್ ಇದೆಯಲ್ಲ ಅದನ್ನು ಕೂಡ ಇದೇ ಟೈಮಲ್ಲೇ ಹಾಕಬೇಕು. ಅದನ್ನೆಲ್ಲದನ್ನು ನಾವು ಎಣ್ಣೆಯಲ್ಲಿ ಈ ಟೈಮಲ್ಲಿ ನೀವು ನಿಮ್ಮ ಪಿಕ್ಕಲ್ಗೆ ರುಚಿಗೆ ತಕ್ಕ ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು. ಆಹಾ, ನೋಡಿ ಈ ಪಿಕ್ಕಲ್ಲು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ ಹೇಳಿದ್ರೆ, ನೀವು ಅನ್ನದ ಜೊತೆ ತಿನ್ಬೋದು ಅಥವಾ ರಸಮ್ ಜೊತೆ ಅನ್ನ ತಿನ್ಬೇಕಾದ್ರೂ ಸೈಡಿಗೆ ಕಾಂಬಿನೇಷನ್ ಇಟ್ಕೊಂಡು ತಿನ್ಬೋದು. ಕೆಲವೊಬ್ರೆಲ್ಲ ಈ ಪಿಕ್ಕಲ್ನ ಹೋಗಿ ಬಂದು ತಿಂದೆ ಖಾಲಿ ಆಗೋಗ್ಬಿಡುತ್ತೆ. ಸೊ ಇದು ಸುಮಾರು ದಿನ ಸ್ಟೋರ್ ಮಾಡೋಕ್ಕೆ ಅಂತ ಮಾಡಿಟ್ಕೊಳ್ತಾರೆ, ಬಟ್ ಸ್ಟೋರ್ ಮಾಡಲ್ಲ. ಮಾಡ್ತಿದ್ದಂಗೆನೆ ಅರ್ಧ ಪಿಕ್ಕಲ್ ಗುಳುಮ್ ಸ್ವಾಹ. ಈ ಪೇಸ್ಟ್ ರೆಡಿ ಆಗ್ತಿದ್ದಂಗೆನೆ ನಿಮಗೆ ಖಾರ ಬೇಕು ಅಂತ ಅನ್ಸಿದ್ರೆ ಒಂದು ಸ್ವಲ್ಪ ಖಾರನ ಆ್ಯಡ್ ಮಾಡಿ. ಆ್ಯಂಡ್ ವಿನೆಗರ್ನ ಇನ್ನೊಂದು ಸ್ವಲ್ಪ ಈ ಟೈಮಲ್ಲಿ ಆ್ಯಡ್ ಮಾಡಬಹುದು. ಇದನ್ನು ನೀವು ಆರಾಮಾಗಿ ಒಂದು 5-6 ತಿಂಗಳು ಇಟ್ಕೊಂಡು ತಿನ್ಬೋದು, ಏನು ಸಮಸ್ಯೆ ಇರೋದಿಲ್ಲ. ನೋಡಿ ಈ ಟೈಮಲ್ಲಿ ಇದಕ್ಕೆ ಫ್ರೈ ಮಾಡ್ಕೊಂಡಿರೋ ಟೂನಾ ಫಿಶ್ ಅದನ್ನ ಆ್ಯಡ್ ಮಾಡ್ಕೋಬೇಕು. ಅದನ್ನ ಚೆನ್ನಾಗಿ ಮಸಾಲೆಯೊಂದಿಗೆ ಸೇರಿಸಿ ಹಿಂಗೆ ನೋಡ್ರಿ ಇಂಥ ಫಿಶ್ ಪಿಕಲ್. ಆಹಾ, ಘಮ 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 ಅಂತಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಈ ಫ್ಲೇವರ್, ಈ ಘಮ. ಇದ್ರ ಮುಂದೆ ಏನೂ ಇಲ್ಲ ರೀ, ಏನು ನಿಜವಾಗ್ಲೂ ಏನೂ ಇಲ್ಲ. ಸೊ ಇನ್ನು ಏನು ನೋಡ್ತಾ ಇದ್ದೀರಾ? ಇನ್ನು ಇದೆ, ಮುಗೀತು, ಇಷ್ಟೇ. ಟೂನಾ ಫಿಶ್ ಪಿಕಲ್ ರೆಡಿ ಟು ಟೇಸ್ಟ್. ಇವಾಗ ಗ್ಯಾಸ್ನ ನೋಡಿ, ಎಣ್ಣೆ ಸೈಡೆಲ್ಲ ಎಣ್ಣೆ ಬಿಟ್ಕೊಳ್ತಾ ಇದೆ ಅಂತ ಅಂದರೆ ನೋಡಿ, ಇಲ್ಲೆಲ್ಲ ನೋಡಿ ಸೈಡಿಗೆ ಎಣ್ಣೆ ಎಕ್ಸ್ಟ್ರಾಕ್ಟ್ ಆಗ್ತಿದೆ ಅಂತ ಅಂದರೆ ರೆಡಿ ಆಗಿದೆ ಪಿಕಲ್ ಅಂತ ಹೇಳಿ. ಈ ಟೈಮಲ್ಲಿ ನೀವು ಗ್ಯಾಸ್ನ ಆಫ್ ಮಾಡಿಬಿಟ್ಟು ಎಸ್ ವಾ ಟೇಸ್ಟ್ ಹೆಂಗಿದೆಯೇನೋ, ಬಟ್ ಘಮ ಇದೆ ಗೊತ್ತಾ. ವಾವ್, ಮೀನ್ ತಿಂದೇ ಇದ್ದವರು ಕೂಡ ಇಂದಿನ ಒಂದ್ಸಲಿ ಟೇಸ್ಟ್ ಮಾಡ್ಬಿಟ್ರೆ ಯಾವ ಮಾವಿನಕಾಯಿ ಉಪ್ಪಿನಕಾಯಿ ಟೂನಾ ಫಿಶ್ ಪಿಕಲ್ ಬೇಕು ಅಂತಾನೆ ಅಂತಾರೆ. ನಿಜವಾಗ್ಲೂ ನಾನು ಇನ್ನೊಂದು ತಿಂದ್ಬಿಡ್ತೀನಿ. ಹುಳಿ, ಖಾರ, ಆಮೇಲೆ ಆ ಫಿಶ್ನ ಫಸ್ಟಿಗೆ ನಾವು ರೋಸ್ಟ್ ಮಾಡ್ಕೊಂಡಿದ್ವಲ್ಲ, ಆ ಒಂದು ಹಾರ್ಡ್ನೆಸ್ ಇದೆ ಅದರಲ್ಲಿ. ಉಪ್ಪಿನಕಾಯಿ ತಿಂದ್ಮೇಲೆ ಅನ್ಬೇಕು ನೋಡಿ, ತುಂಬಾ ಚೆನ್ನಾಗಿದೆ, ಅಲ್ಟಿಮೇಟ್ ಆಗಿದೆ. ಉಪ್ಪಿನಕಾಯಿ ಅಂತೂ ತುಂಬಾ ಚೆನ್ನಾಗಿತ್ತು. ನೀವು ಕೂಡ ನಿಮ್ಮನೇಲಿ ಟ್ರೈ ಮಾಡಿ, ಹಾಗೆ ಹೇಗಿತ್ತು ಅಂತ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.
ಇನ್ನೂ ಯಾರ್ಯಾರು ರಾಘೂಸ್ ಕಿಚನ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ತರ ಇನ್ನೂ ಹೊಸ ರೆಸಿಪೀಸ್ಗಳು ನಿಮ್ಗೆ ಬೇಗ ಗೊತ್ತಾಗಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಒತ್ತೋದನ್ನ ಮಾತ್ರ ಮರಿಬೇಡಿ. ಹೋಗ್ಬಿಟ್ಟು ಬರ್ತೀನಿ. ಲವ್ ಯು ಆಲ್. ನಮಸ್ತೆ. ಗುಡ್ ಬೈ.